ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಮೇಲೆ ಎನ್ಕೌಂಟರ್ ಮಾಡೋಕೆ ಮುಂದಾಗ್ತಿರೋದೇ ಅತ್ತ ಕಡೆ ಚಾರುನ ದಿಗಂತ್ಗೆ ಕೊಟ್ಟು ಮದುವೆ ಮಾಡೋಕೆ ಮಾನ್ಯತಾ ಸ್ಕೆಚ್. ಹಾಗಿದ್ರೆ ಆಗಿತ್ತೇನು, ಆಗ್ತಿರೋದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿನ ಎಳೆದು ಒಯ್ದು ಕರ್ಕೊಂಡು ಹೋಗ್ತಿದ್ದಾರೆ ದೇವ. ಆದ್ರೆ ಹೋಗೋಕ್ಕೂ ಮುನ್ನ ಇಲ್ಲಿರೋ ಯಾವ ಜನಗಳು ಕೂಡ ಎದ್ದು ಹೋಗ್ಬೇಡಿ. ಚಾರು ಮೇಡಮ್ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾರು ಏನೇ ಹೇಳಿ ನಾನು ರಾಮಾಚಾರಿ ಅಂತ ನಿಮಗ್ ಗೊತ್ತಿದೆ ನಾನೇ, ಅಷ್ಟು ಸಾಕು. ಇಲ್ಲಿರೋರು ಯಾರು ಕೂಡ ಹೋಗ್ಬೇಡಿ. ಮುಹೂರ್ತದ ಒಳಗಡೆ ನಾನು ಬಂದು ಚಾರು ಮೇಡಮ್ಗೆ ತಾಳಿ ಕಟ್ತೀನಿ, ಮದುವೆ ನಡೆಯುತ್ತೆ ಅಂತ ರಾಮಾಚಾರಿ ಮಾತು ಕೊಟ್ಟು ದೇವ್ ಜೊತೆ ಹೋಗ್ತಾರೆ. ಇಲ್ಲಿ ಹೋಗ್ತಿದ್ದಾಗ ಈ ಕಡೆ ವೈಶಾಖ ಅಂತೂ ಏನ್ ಆಗೋಯ್ತು ನೋಡಿ ಇದ್ರಲ್ಲೆಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ನೋಡಿದ್ರ ಆತ ನಮ್ಮ ಮುಂದೆನೆ ಇತ್ಕೊಂಡು ಆ ಕೃಷ್ಣ ನಮ್ಮ ರಾಮಾಚಾರಿನೇ ಕೊಂದು ಬಿಟ್ಟ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ನಾಣಾಚಾರ್ಗಳು ಮಾತ್ರ ಸ್ತೋತ್ರನ ಪಠಿಸ್ತಿದ್ದಾರೆ. ಏನಾಗ್ತಿದೆ ಅಂತ ಎಲ್ಲರೂ ಕೂಡ ಕುಸ್ತು ಹೋಗಿದ್ದಾರೆ. ಜೊತೆಗೆ ಇಲ್ಲಿ ಜಾನಕಿ ಅವರು ಕಣ್ಣೀರು ಹಾಕ್ತಿದ್ದಾರೆ. ಏನ್ರಿ ಆಗ್ತಿದೆ ಇದ್ರಲ್ಲೆಲ್ಲ, ಏನಿದು ನಮ್ಮ ಮಕ್ಕಳು ಈ ರೀತಿ ಅಂತ ಹೇಳ್ತಿದ್ರೆ, ಖಂಡಿತ ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದೇ ಇಲ್ಲ. ತಮ್ಮ ಅಣ್ಣನ ಬಂದು ಕೊಲ್ಲೋದ ಖಂಡಿತ ಅದು ಸಾಧ್ಯನೇ ಇಲ್ಲ. ನಾನು ನನ್ನ ಮಕ್ಕಳನ್ನ ಆ ರೀತಿ ಬೆಳೆಸಿಲ್ಲ ಅಂತ ನಾಣಾಚಾರ್ಗಳು ಹೇಳ್ತಿದ್ದಾರೆ. ಆದ್ರೆ ಇದರ ನಡುವೆ ವೈಶಾಖ ಏನಿದು ಮಾವ, ಏನಿದು ಅಂತ ಕಣ್ಮುಂದನೆ ಎಲ್ಲ ಕಾಣಿಸ್ತಿದ್ಯಲ್ಲ, ಕಣ್ಮುಂದನೆ ವಿಡಿಯೋ ಎಲ್ಲ ನೋಡಿದ್ವಲ್ಲ, ಇನ್ನೇನಿದೆ ಅಂತ ಹೇಳ್ತಿದ್ರೆ ಈ ಕಡೆ ಕೋದಂಡವ್ರು ಕೂಡ ಹೌದು ಅಪ್ಪ, ಕಣ್ಮುಂದೆನೆ ಎಲ್ಲ ಕಾಣಿಸ್ತಲ್ಲ, ಪೊಲೀಸವರು ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ, ನಮ್ಮ ರಾಮಾಚಾರಿನ ಕೊಂದಿದಾನವನು. ಆ ವಿಡಿಯೋದಲ್ಲಿ ಹೇಳಿಲ್ವಾ ರಾಮಾಚಾರಿನ ಕೊಂದು ಆ ಜಾಗಕ್ಕೆ ಬರ್ತೀನಿ ಅಂತ, ಪ್ರೂಫ್ ಇಲ್ದೆ ಕರ್ಕೊಂಡು ಹೋಗಿದ್ದಾರೆ ಅವರು. ಜೊತೆಗೆ ಅವನ ಫೋನ್ ಬೇರೆ, ಕೃಷ್ಣನ್ ಫೋನ್ ಮನೇಲಿ ಸಿಕ್ಕಿದ, ನಮ್ಮ ರಾಮಾಚಾರಿನ ಕೊಂದಿದ್ದಾನೆ ಅವನು, ಅದ್ರಲ್ಲಿ ಇನ್ನೇನಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಂಪ್ರು ಬಂದಿದೆ, ಚಾರುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದ್ರ ನಡುವೆ ಮಾನ್ಯತಾ ಅವರು ಬಂದಿದ್ದ. ಏನ್ ಜೈ, ಏನಾಗೋಯ್ತು ಇಲ್ಲಿ, ನನ್ನ ಮಗಳ ಲೈಫು ಏನಾಗೋಯ್ತು, ಎಂಥ ಕೊಲೆಗಾರ, ನನ್ನ ಮಗಳಿಗೆ ತಾಳಿ ಕಟ್ಟೋಕೆ ಹೋಗ್ತಿದ್ದ, ಸದ್ಯ ಒಳ್ಳೇದಾಯ್ತು ಅಂತ ಖುಷಿ ಪಡಬೇಕು, ಮದುವೆ ನಿಂತೋಯ್ತು ಅಂತ, ಅಥವಾ ಈಗ ನನ್ನ ಮಗಳು ಕತೆ ಏನು ಅಂತ ದುಃಖ ಪಡಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ ಅಂತ ಆಲ್ರೆಡಿ ಹೈ ಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ. ಅದ್ರ ನಡುವೆ ಆ ಕಡೆ ದೇವ್ ರಾಮಾಚಾರಿನ ಕರ್ಕೊಂಡು ಹೋಗ್ತಿದ್ರೆ ಜೀಪಲ್ಲಿ, ಈ ಕಡೆ ದೇವ್ ನಗ್ತಾ ಇದ್ದಾರೆ. ಈ ಕಡೆ ರಾಮಾಚಾರಿ ಅಂತೂ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ, ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ರಾಮಾಚಾರಿ ಅಂತ ಹೇಳ್ತಾ ಇದ್ರೆ, ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನಿಮ್ಗೆ ಗೊತ್ತಿದೆ ಅಂತ. ಜೊತೆಗೆ ನಾನು ರಾಮಾಚಾರಿ ಕೃಷ್ಣ ಅಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋಕೆ 5 ನಿಮಿಷ ಸಾಕು ಕೋರ್ಟಲ್ಲಿ. ಖಂಡಿತ ಹೊರಗಡೆ ಬಂದೇ ಬರ್ತೀನಿ, ಖಂಡಿತ ನೀವು ಏನು ಮಾಡ್ತಿದ್ರ ಅನ್ನೋದು ಎಲ್ಲವನ್ನ ಕೂಡ ಬಟಾಬೈಲ್ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಖಂಡಿತ ನೀನು ರಾಮಾಚಾರಿನೇ, ತುಂಬ ಬೇಗ ಒಂದಲ್ಲ ಒಂದಿನ ನೀನು ಕೋರ್ಟಿಂದ ಸಾಬೀತು ಪಡಿಸ್ಕೊಂಡು ರಾಮಾಚಾರಿ ಅಂತ ಆಚೆ ಬಂದೇ ಬರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾವುದೋ ಗುರ್ತಿರೋ ಹುಟ್ಟು ಮಚ್ಚಿನೋ ಏನೋ ಗಾಯದ ಗುರ್ತು ಏನೋ ಮುಖಾಂತರ ನೀನು ರಾಮಾಚಾರಿ ಅಂತ ಸಾಬೀತು ಪಡಿಸ್ಕೊಂಡು ಆಚೆ ಬರ್ತೀಯ. ಆದರೆ ನೀನು ಕೋರ್ಟ್ಗೋ ಸ್ಟೇಷನ್ಗೋ ಹೋದ್ರೆ ತಾನೆ, ಅದರ ನಡುವೆನೇ ನಿನ್ನ ಮುಗಿಸ್ಬಿಡ್ತೀವಿ. ಯಾಕೆ ಹೇಳು, ನಮ್ಮ ಸ್ಕೆಚ್ ಇದೇನೆ ಆಗಿರೋದು ಅಂತ ಹೇಳ್ತಿದ್ರೆ ನಾಚಿಕೆ ಆಗೋದಿಲ್ವಾ? ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ಕೊಂಡು ಜನರ ಸೇವೆ ಮಾಡಬೇಕಾಗಿರೋ ನೀವು ಇನ್ಯಾರಿಗೂ ಸೇವಕರಾಗಿ ಈ ರೀತಿ ಇನ್ಯಾವುದಕ್ಕೂ ಕೆಲಸ ಮಾಡ್ತಿದ್ರಲ್ಲ ಅಂತ ಕೇಳ್ತಿದ್ದಾನೆ ರಾಮಾಚಾರಿ. ಜೊತೆಗೆ ಇಲ್ಲಿ ಧರ್ಮ ಅಂತಕ್ಕಂಥದ್ದನ್ನ ನಂಬಿರೋ ನಾನು, ಖಂಡಿತ ಧರ್ಮ ಅಂತಕ್ಕಂಥದ್ದು ಕಾಪಾಡುತ್ತೆ ಅಂತ ರಾಮಾಚಾರಿ ಹೇಳ್ತಾ ಇದ್ರೆ, ಈ ಕಡೆ ದೇವ ಹೌದಾ, ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ನೋಡು, ಈಗ ನಿನ್ನನ್ನು ನಾವು ಎಲ್ಲೂ ಕರ್ಕೊಂಡು ಹೋಗಲ್ಲ, ಆಲ್ರೆಡಿ ಕಿಟ್ಟಿ ನಿನ್ನನ್ನು ಕೊಂದು ಹಾಕಿದ್ದಾನೆ, ಈಗ ನಾವು ನಿನ್ನನ್ನು ಕೊಂದು ಹಾಕ್ತೀವಿ, ಡಿಸ್ಪೋಸ್ ಮಾಡ್ತೀವಿ ಬಾಡಿನ, ಅದಾದ ನಂತರ ಕಿಟ್ಟಿನ ಕರ್ಕೊಂಡು ಹೋಗಿ ಜೈಲಿಗೆ ಕಳಿಸ್ತೀವಿ, ಮುಗೀತು ನಿನ್ನ ಚಾಪ್ಟರ್. ಇದೇ ನಮ್ಮ ಪ್ಲಾನ್ ಈ ರೀತಿ ಇತ್ತು ಅನ್ನೋದನ್ನ ನೀನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಲ್ವಾ ಅಂತ ದೇವ್ ಹೇಳ್ತಿದ್ದಾರೆ. ತದನಂತರ ಈ ಕಡೆ ರಾಮಾಚಾರಿ ಅಂತೂ ಧರ್ಮೋ ರಕ್ಷಿತಃ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾವುದಕ್ಕೂ ಕೂಡ ಹೆದರದೇನೋ ನಾನು ಅಂತ ಹೇಳ್ತಿದ್ದಾರೆ. ಈ ಒಂದು ರಾಮಾಚಾರಿಗೆ ಧರ್ಮನ ರಕ್ಷಣೆ ಮಾಡೋದು ಗೊತ್ತು, ಹಾಗೆ ಧರ್ಮನ ಬೆಳೆಸೋದು ಗೊತ್ತು. ಧರ್ಮ ಬೆಳೆಸ್ತೀನಿ, ಹಾಗೆ ಧರ್ಮನ ಕಾಪಾಡೋಕೆ ಅಸ್ತ್ರ ಕೂಡ ಹಿಡಿಯೋಕ್ಕೂ ಬರುತ್ತೆ ಅಂತ ರಾಮಾಚಾರಿ ಹೇಳ್ತಿದ್ದಾರೆ. ಜೊತೆಗೆ ಇದರ ನಡುವೆ ಒಂದು ದಾರಿ ಮಧ್ಯ ಈ ಕಡೆ ರಾಮಾಚಾರಿನ ಇರ್ತಕ್ಕಂಥ ಒಂದು ವ್ಯಾನ್ ಜೀಪ್ ನೆಲ್ಲತ್ತೆ. ಈ ಕಡೆ ದೇವ್ ಬರ್ತಿದ್ದಾಗೆ ಕಾನ್ಸ್ಟೇಬಲ್ಸ್ ಕೂಡ ಹೊರಗಡೆ ಬರ್ತಾರೆ, ಬಂದು ರಾಮಾಚಾರಿನ ಕೂಡ ಹೊರಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಪೊಲೀಸ್ ಅವರು ಕೂಡ ಇಲ್ಲಿ ACP ದೇವ್ ಸಮೇತ ಇಲ್ಲಿ ರಾಮಾಚಾರಿಗೆ ಹೇಳ್ತಿದ್ದಾರೆ, ನಿನ್ಗೇನು ಭಯ ಆಗ್ತಿಲ್ಲ, ನಾವೆಲ್ಲ ಎಂಥ ಶಾರ್ಪ್ ಶೂಟರ್ಸ್ ಗೊತ್ತಿದ್ಯಾ, ನೀನು ಏನೇ ಮಾಡಿದ್ರು ಕೂಡ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ, ನಿನ್ನನ್ನು ಎನ್ಕೌಂಟರ್ ಹೆಸರಲ್ಲಿ ಮಟಾಶ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ ರಾಮಾಚಾರಿ.
ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಸಾವು ಅಂತಕ್ಕಂಥದ್ದು ಎದುರುಗಡೆನೆ ಇದೆ, ಆದರೂ ಕೂಡ ಇಷ್ಟು ಧೈರ್ಯವಾಗಿದೆಯಲ್ಲ ಅಂತಿದ್ರೆ ನೀವೇನು ಯಮನ ನನ್ನ ಸಾವನ್ನ ನಿರ್ಧಾರ ಮಾಡುವುದಕ್ಕೆ? ನನಗೆ ಎದೆ ಮುಟ್ಕೊಂಡು ಹೇಳ್ತೀನಿ, ನನ್ನ ಸಾವು ಇನ್ನೂ ಕೂಡ ದೂರ ಇದೆ. ಜೊತೆಗೆ ನಾನು ಎದುರುಗಡೆ ನನ್ನ ಸಾವಿದೆ ಅಂದರೂ ಕೂಡ ನಾನು ಹೆದರೋನಲ್ಲ. ಯಾಕಂದರೆ ಧರ್ಮ ಅಂತಕ್ಕಂಥದ್ದು ನಾವು ನಂಬ್ಕೊಂಡು ಬಂದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ನಿಮಗೆ ಕರ್ಮ ಅಂತಕ್ಕಂಥದ್ದು ಬೆಂಬಿಡದೆ ಕಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಿನ್ನನ್ನು ಸುಲಭಕ್ಕೆ ಮುಗಿಸ್ಬಿಡಬಹುದು. ಆದರೆ ಏನು ಮಾಡೋದು, ನಿನ್ನ ಎನ್ಕೌಂಟರ್ ಮಾಡಿ ಓಡೋಕೆ ಅವಕಾಶ ಕೊಡ್ತೀನಿ, ತಪ್ಪಿಸ್ಕೊಳ್ಳೋ ಆಗಿದ್ರೆ ತಪ್ಪಿಸ್ಕೊ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಮ ಹತ್ರ ಒಂದು ಮಾತು ಕೇಳ್ತಿದ್ದೀನಿ, ಹೇಗೂ ನೀವು ನನ್ನನ್ನು ಸಾಯಿಸಬೇಕು ಅಂದ್ಕೊಂಡಿದ್ರ ಅಲ್ವಾ? ಕೊನೆ ಬಾರಿ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳ್ಬಿಡಿ ಅಂತಿದ್ರೆ ಹೌದು ಕೂಡ ಹೇಳ್ಬೋದು, ಆದರೂ ಕೂಡ ಹೇಳದೇ ಇರೋದೇ ಒಳ್ಳೇದಲ್ವಾ? ಸಾಯ್ತಿದ್ಯಾ ನೀನು ತಿಳ್ಕೊಂಡು ಏನು ಮಾಡಬೇಕಾಗಿದೆ? ಏನೂ ಕೂಡ ಮಾಡಬೇಕಾಗಿಲ್ಲ ಅಲ್ವಾ? ನೀನು ಸಾಯ್ಬೇಕಾದ್ರೂ ಕೂಡ ಅದನ್ನು ಕೊರಗಲ್ಲೇ ಸಾವನ್ನ ಅನುಭವಿಸ್ಬೇಕು. ಸತ್ ಮೇಲೂ ಕೂಡ ಅಂತರ್ಪಿಶಾಚಿ ಥರ ಅಲ್ಲದ್ರೆ ಎಷ್ಟು ಚಂದ ಇರುತ್ತೆ ಅಲ್ವಾ? ನೆನೆಸ್ಕೊಳ್ಳೋಕೆ ಎಷ್ಟು ಚಂದ ಇದೆ ಅಂತ ದೇವ್ ಹೇಳ್ತಾ ಇದ್ರೆ ರಾಮಾಚಾರಿಗೆ ಕೆಂಡದಂತ ಕೋಪ ಬರ್ತದೆ. ನೀವು ಅನ್ಕೊಂಡಾಗೆ ಏನೂ ಕೂಡ ಆಗುವುದಿಲ್ಲ. ಎಷ್ಟು ಡಚ್ಚರು ಬ್ರಿಟಿಷರು ಎಲ್ಲರೂ ನಮ್ಮನ್ನು ಮುಟ್ಟೋಕೆ ಬಂದರು, ಟಚ್ ಮಾಡೋಕ್ಕಾಯ್ತಾ? ಹಾಗೆ ಧರ್ಮವನ್ನು ಯಾರೂ ಕೂಡ ಟಚ್ ಮಾಡೋಲಿಕ್ಕೆ ಆಗೋದಿಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾನೆ. ಜೊತೆಗೆ ಒಂದು ವಿಷಯನ ಅರ್ಥ ಮಾಡ್ಕೊ ಅಂತ ಹೇಳಿ CP ದೇವ್ಗೆನೆ ಆವಾಜ್ ಹಾಕ್ತಾ ಇದ್ದಾರೆ. ಹಿರುವಿನ ಕಪ್ಪೆ ತಿನ್ನುತ್ತೆ, ಕಪ್ಪಿನ ಹಾವು ತಿನ್ನುತ್ತೆ, ಆ ಹಾವನ್ನ ಹದ್ದು ತಿನ್ನುತ್ತೆ, ಅದನ್ನ ಹೊಡಿಯೋಕೆ ಬೇಟೆಗಾರ ಬರ್ತಾನೆ, ಆ ಬೇಟೆಗಾರನ ಹೊಡಿಯೋಕೆ ರಣ ಬೇಟೆಗಾರ ಬಂದೇ ಬರ್ತಾನೆ ಅಂತಿದ್ರೆ ಹೌದೌದು ಬಂದೇ ಬರ್ತಾನೆ. ಆ ಪಾಪ ನೀನು ಹೋಪ್ಸ್ ಇಟ್ಕೊಂಡಿದ್ಯಾ ಅಲ್ವಾ? ಎಲ್ಲಾನು ಕೂಡ ಪ್ಲಾನ್ ಮಾಡೇ ನನ್ನ ಕರ್ಕೊಂಡು ಬಂದಿರೋದು. ಮೊದಲು ನಿನ್ನ ತಮ್ಮನಿಗೆ ಲಾಕ್ ಮಾಡಿ ಅರೆಸ್ಟ್ ಮಾಡಿದ್ಮೇಲೆ ನಿನ್ನಗೆಲ್ಲೇ ಎತ್ತಾಕೊಂಡು ಬಂದಿರೋದು ಅಂತಿದ್ದಾಗೆ ಒಂದು ಕ್ಷಣ ರಾಮಾಚಾರಿ ಜೀವ ಜಿಲ್ಲನ್ನೋದಂತೂ ಸಿದ್ಧವಾದ ಮಾತು. ಜೊತೆಗೆ ಅತ್ತ ಕಡೆ ಈ ಕಡೆ ಮಾನ್ಯತಾ ಜೈ ಹತ್ರ ಬಂದಿದ್ದೆ, ಕೇಳ್ತಿದ್ದಾರೆ ನನ್ನ ಮಗಳು ಜೀವನ ಏನಾಗಬೇಕು, ಈಗ ನನ್ನ ಮಗಳು ಪ್ರೀತಿ ಮಾಡಿದವ್ರನ್ನ ಮದುವೆ ಆಗಬೇಕು ಅಂತ ಹೇಳಿದ್ದು. ಆದರೆ ಈಗ ನನ್ನ ಮಗಳ ಕತೆ ಏನು ಅಂತಿದ್ರೆ ಜನಗಳು ಎಲ್ಲರೂ ಕೂಡ ಅಯ್ಯೋ ಅದಕ್ಕೆ ಹೇಳುದು, ಒಂದು ಸಂಬಂಧ ಬೆಳೆಸ್ಬೇಕಾದ್ರೆ 10 ಬಾರಿ ನೋಡಬೇಕು, ಅರ್ಜೆಂಟಾಗಿ ಯಾವುದೇ ಸಂಬಂಧನೂ ಬೆಳೆಸಬಾರ್ದು ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಮನೆಯವರು ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಇನ್ನೇನು ಮಾಡ್ತೀರಾ ಅಂತ ಕೇಳ್ತಿದ್ರೆ ಈ ಕಡೆ ಪುರೋಹಿತರು ಕೂಡ ಹೇಳಿದ್ದಾರೆ, ನಮ್ಮ ಚಾರುಗೆ ನಮ್ಮ ಬೇಬಿಗೆ ಇದನ್ನ ಬಿಟ್ರೆ ಇನ್ನು ಕಂಕಣ ಭಾಗ್ಯ ಇಲ್ಲ ಅಂತ, ಏನು ಮಾಡೋದು ನನ್ನ ಮಗಳು ಜೀವನ ಅಂತ ಹೇಳ್ತಿದ್ರೆ ಇಲ್ಲಿ ಯಾರಾದರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಡಿ ಅಂತ ಜನಗಳು ಹೇಳ್ತಾರೆ. ಈ ಕಡೆ ಮಾನ್ಯತಾ ಯಾರು ಇರ್ತಾರೆ ಇಲ್ಲಿ, ಯಾರನ್ನ ಹುಡುಕ್ಲಿ ನಾನು ನನ್ನ ಬೇಬಿಗೋಸ್ಕರ ಅಂತ ಹೇಳ್ತಿದ್ರೆ ಮಂಜರಿ ಅವರು ಅವರ ಪ್ಲಾನ್ ಪ್ರಕಾರ ಬಂದಿದೆ. ಏನು ಯೋಚನೆ ಮಾಡಬೇಡ ಮಾನ್ಯತಾ, ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗ್ತಾನೆ. ಒಂದು ಹುಡುಗಿ ಬದುಕು ಈ ರೀತಿ ಆಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನ ಅಂತಿದ್ರೆ ಏನು ಹೇಳ್ತಿದ್ಯಾ? ನೀನೇನೋ ಹೇಳ್ತೀಯ, ಆದರೆ ನಿನ್ನ ಮಗ ಒಪ್ಕೋಬೇಕಲ್ವ ಮಂಜುರಿ ಅಂತ ಮಾನ್ಯತಾ ಹೇಳ್ತಾ ಇದ್ರೆ ನನ್ನ ಮಗ ಖಂಡಿತ ನಾನು ನೋಡಿದ ಹುಡುಗಿನೇ ಮದುವೆ ಆಗ್ತೀನಿ ಅಂದಿದ್ದಾನೆ. ಖಂಡಿತ ಮದುವೆ ಆಗ್ತಾನೆ ಅಂತಿದ್ದಾಗೆ ಆ ಕಡೆ ದಿಗಂತ್ ಕೂಡ ಅವರ ಪ್ಲಾನ್ ಪ್ರಕಾರ ಅಮ್ಮ ಏನು ಹೇಳ್ತಿದ್ಯಾ ಅಂತಿದ್ದಾಗೆ, ನೋಡು ದಿಗಂತ್, ನಿಮ್ಮ ಅಮ್ಮನಿಗೆ ನೀನು ಎದುರು ಮಾತಾಡಬಾರ್ದು, ಒಂದು ಹುಡುಗಿ ಲೈಫ್ ಹಾಳಾಗ್ತದೆ ಇಲ್ಲಿ, ನೀನು ಅವಳಿಗೆ ತಾಳಿ ಕಟ್ಟಬೇಕು ಅಂದಾಗ ಅವರು ಕೂಡ ಒಪ್ಕೋತಾರೆ. ಈ ಕಡೆ ರಾಮಾಚಾರಿ ಮನೆಯವರು ಏನಾಗ್ತಿದೆ ಇಲ್ಲಿ ಅಂತ ಅನ್ಕೋತಾ ಇದ್ರೆ ಆ ಕಡೆ ಚಾರು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ಇಂಥ ಪರಿಸ್ಥಿತಿಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೂ ಕೂಡ ಆಲ್ ಆಫ್ ಎ ಸಡನ್ ಇಂಥ ಡಿಸಿಷನ್ ತಗೊಳ್ಳೋದು ಎಷ್ಟು ಸರಿ ಅಂತ ಜೈಶಂಕರ ಹಾಗೆ ಅವರ ಅಪ್ಪ ಅಮ್ಮ ಕೂಡ ಕೇಳ್ತಿದ್ದಾರೆ. ಪಾಪ ಅವಳು ಒಂದು ಮಾತನ್ನ ಕೂಡ ಕೇಳಬೇಕಲ್ವಾ? ಚಾರು ಈಗ ಆಲ್ರೆಡಿ ಶಾಕಲ್ಲಿದ್ದಾಳೆ ಅಂತ ಹೇಳ್ತಿದ್ರೆ ನಮ್ಮ ಬೇಬಿ ಖಂಡಿತ ನನ್ನ ಮಾತಿಗೆ ಇಲ್ಲ ಅಂತ ಹೇಳುವುದಿಲ್ಲ. ಈಗ ಅವಳು ಪ್ರೀತಿ ಮಾಡಿದ್ದು ಹುಡುಗನ ಜೊತೆ ತಾನೇ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಈಗ ಇದೆಲ್ಲ ಆದಮೇಲೆ ಇನ್ನೇನಾಗುತ್ತೆ, ನನ್ನ ಮಗಳು ಜೀವನ ಹಾಳಾಗೋದಕ್ಕೆ ಬಿಡೋಕ್ಕಾಗತ್ತಾ ಅಂತ ಇಲ್ಲಿ ಮಾನ್ಯತಾ ಅವರು ಮಂಜುರಿ ಮಗ ದಿಗಂತ್ ಜೊತೆ ಚಾರು ಮದುವೆ ಮಾಡೋಕೆ ಮುಂದಾಗ್ತಾ ಇದ್ರೆ ಆ ಕಡೆ ರಾಮಾಚಾರಿ ಫ್ಯಾಮಿಲಿ ಹಾಗೆ ಇದನ್ನೆಲ್ಲ ನೋಡೋಕ್ಕಾಗದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತದೆ ಅಂತ ಹೇಳ್ಬೋದು. ಈ ಕಡೆ ವೈಶಾಖಾಗಂತೂ ತಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ನಡೀತಿದೆ ಅಂತ ಖುಷಿ ಆಗ್ತದೆ. ಫೈನಲಿ ಹೋಗು ನೀನು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಶೂಟ್ ಮಾಡಿದ್ರೆ ಏನು ಚಂದ ಅಂತ ದೇವ್ ಹೇಳ್ತಾ ಇದ್ರು. ಈ ಕಡೆ ರಾಮಾಚಾರಿ ಸಿಡ್ದೆದ್ದಿದ್ದೆ ದೇವ್ಗೆ ಕಾಲಲ್ಲಿ ಹಾಕೊಂಡು ಒದ್ದು ಬಿಸಾಡ್ತಾರೆ. ನಂತರ ಕಾನ್ಸ್ಟೇಬಲ್ ಜೊತೆ ಫೈಟ್ ಮಾಡ್ತಾ ಇದ್ರೆ ಫೈನಲಿ ಇಲ್ಲಿ ದೇವ್ ಗನ್ನನ್ನು ತಗೊಂಡಿದ್ದೆ.
ಅನ್ಅಫಿಷಿಯಲ್ ಗನ್ನಲ್ಲಿ ಈ ಕಡೆ ರಾಮಾಚಾರಿ ಮುಂದೆ ಈ ಕಡೆ ಎನ್ಕೌಂಟರ್ ಮಾಡಿ ಶೂಟ್ ಮಾಡೋದಕ್ಕೆ ಮುಂದಾಗೆ ಬಿಟ್ಟರು. ರಾಮಾಚಾರಿ ನೋಡ್ತಾ ಇದ್ದಾನೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಶೂಟ್ ಔಟ್ ಆಗ್ತಾರ ಅಥವಾ ಬಂದಿದ್ದೆ ಕಿಟ್ಟಿ ಜಬರ್ದಸ್ತ್ ಆಗಿ ದೇವ್ ಮೇಲೆ ಅಟ್ಯಾಕ್ ಮಾಡ್ತಾರ? ಏನಾಗುತ್ತೆ? ಅನ್ಕೊಂಡಿರೋ ಪ್ಲಾನ್ ಅನ್ಕೊಂಡಾಗೆ ಆಗೋದಿಲ್ವಾ? ರಾಮಾಚಾರಿ ಸರಿಯಾದ ಮುಹೂರ್ತಕ್ಕೆ ಸಮಯಕ್ಕೆ ಬಂದಿದ್ದೆ. ಇಲ್ಲಿ ದಿಗಂತ್ ಕಟ್ಬೇಕಾಗಿರೋ ತಾಳಿನ ಕಿತ್ತು ಚಾರು ಕುತ್ತಿಗೆಗೆ ತಾಳಿ ಕಟ್ತಾರ. ಹೇಗಿರುತ್ತೆ ಆ ಜಬರ್ದಸ್ತ್ ಸಂಚಿಕೆ? ಖಂಡಿತವಾಗ್ಲೂ ಈ ಕಡೆ ರಾಮಾಚಾರಿನೇ ತಾಳಿ ಕಟ್ಟುವುದು. ಬಟ್ ಹೇಗೆ, ಏನು, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ.